ನಮಸ್ಕಾರ, ಇದು ಸಿ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ 31 ಮಹಿಳಾ ಸಾಧಕಿಯರನ್ನ ಪ್ರತಿದಿನ ನಾವು ಪರಿಚಯಿಸ್ತಾ ಇದ್ದೀವಿ ಸಿ ಟಿವಿಯಲ್ಲಿ. ಈ ಒಂದು ನಿಟ್ಟಿನಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ಪಾಪ ತುಂಬಾ ದೂರದಿಂದ ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ. ತುಮಕೂರಿಂದ ಬಂದಿದ್ದಾರೆ ಮೇಡಮ್. ಮೊದಲಿಗೆ ಅವರಿಗೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ಮತ್ತೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಫಸ್ಟ್ ಆಫ್ ಆಲ್ ನೀವು ತುಮಕೂರಿಂದ ನಮಗೋಸ್ಕರ ಬಂದಿದ್ದೀರಾ. ವಿ ಆರ್ ಆಲ್ ಗ್ರಾಟಿಟ್ಯೂಡ್ ಟು ಯು ನಮ್ಮ ಚಾನಲ್ ಕಡೆಯಿಂದ. ಹೌದು, ತುಂಬಾ ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ. ಆಕ್ಚುಲಿ ನೋಡಿ, ಮೇಡಮ್ ಅವರು ನೋಡೋದಕ್ಕೆ ಎಷ್ಟು ಸಿಂಪ್ಲಿ ಇದ್ದಾರೆ, ಬಟ್ ಅವ್ರ ವಿಚಾರಗಳನ್ನ ನೋಡಿದ್ರೆ ನೀವು ಎಪಿಸೋಡಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಮಾಡ್ಕೊಂತೀರಾ ಅಂತ ಹೇಳ್ಬೋದು. ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಮೇಡಮ್ ಅವರ ಜೀವನದ ಶೈಲಿ ಇನ್ನು ಮತ್ತೆಲ್ಲರಿಗೂ ಸಹ ಒಂದು ಮಾದರಿ. ಮೇಡಮ್ ಅವ್ರ ಪರಿಚಯ ಮಾಡ್ಕೊಂಡ್ಬಿಡೋಣ. ಮೇಡಮ್ ಅವರ ಹೆಸರು ಯಶೋಧ RP. 13 ವರ್ಷಗಳಿಂದ ಶಾರದಾಂಬಾ ಟ್ರಸ್ಟ್ ನಡೆಸ್ತಾ ಇದ್ದಾರೆ ತುಮಕೂರಲ್ಲಿ. ವೃದ್ಧರಿಗೆ ಮತ್ತು ನಿರಾಶ್ರಿತರಿಗೆ ಈಗ ಒಂದು 100 ಅಬೋ ಅಟ್ ಪ್ರೆಸೆಂಟ್ ಇದ್ದಾರೆ ಅವರೊಂದು ಆಶ್ರಮದಲ್ಲಿ. ಸುಮಾರು ಒಂದು 2,000ಕ್ಕೂ ಹೆಚ್ಚಿನ ಜನರಿಗೆ ಮೇಡಮ್ ಅವರು ಒಂದು ಆಶ್ರಯವನ್ನ ಕಲ್ಪಿಸಿಕೊಟ್ಟು ಈ ಆರೋಗ್ಯ ಚೆನ್ನಾಗಿಲ್ದೆ ಆಗಿ ಇವತ್ತು ಚೆನ್ನಾಗಿದ್ದು ಮತ್ತೆ ಫ್ಯಾಮಿಲಿನ ಸಹ ರೀಚ್ ಮಾಡಿಸಿದ್ದಾರೆ. ಮತ್ತೆ ಇವರಿಗೆ ಹೇಳ್ಬೇಕಂದ್ರೆ ಇವರ ಒಂದು ಸಿಂಪಲ್ ಒಂದು ಇಂಟ್ರೊಡಕ್ಷನ್ ಆದ್ರೆ ಕೊಡ್ಬೇಕು ಅಂತಂದ್ರೆ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮೇಡಮ್ ಅವರು ಯಾವ ರೀತಿ ಬೆಳೆದು ಬಂದ್ರು ಅನ್ನೋದನ್ನ ಒಂದಷ್ಟು ಸೆಂಟೆನ್ಸ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಅವರು ಪರಮಶಿವಯ್ಯ ಮತ್ತು ಕಮಲಾಕ್ಷಿ ಅವರ ಏಕೈಕ ಪುತ್ರಿ ಆಗಿರುವಂತಹ ಯಶೋಧ ಅವರು 1980ರಲ್ಲಿ ಜನಿಸಿದ್ರು. 13ನೇ ವಯಸ್ಸಿಗೆ ಮದುವೆ ಆಯಿತು ಮೇಡಮ್ ಅವರಿಗೆ ಶಿವಕುಮಾರ್ ಎಂಬವರ ಜೊತೆ. ಮದುವೆಯಾಗಿ ಈ ವಿಚಾರ ಹೇಳೋದಕ್ಕೆ ನನಗೂ ಒಂದ್ ರೀತಿ ಮನಸ್ಸಿಗೆ ದುಃಖ ಇದೆ. ಆದ್ರೂ ಸಹ ಮೇಡಮ್ ಅವರು ಮತ್ತು ನಮ್ಮೆಲ್ಲರಿಗೂ ಮಾದರಿ, ಹಾಗಾಗಿ ಹೇಳಲೇಬೇಕು. 18ನೇ ವಯಸ್ಸಿಗೆ ಮೇಡಮ್ ಅವರು ಪತಿಯನ್ನ ಕಳೆದುಕೊಂಡು 2 ಮಕ್ಕಳನ್ನ ತಂದೆಯ ಆಶ್ರಯದಲ್ಲಿಯೇ ಮಕ್ಕಳನ್ನ ಮತ್ತೆ ಮೇಡಮ್ ಅವ್ರನ್ನು ಸಹ ಅವರ ತಂದೆಯವರೇ ಸಾಕಿ ಬೆಳೆಸಿದ್ರು. ಆ ಏಜ್ ಅಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ಮೇಡಮ್ ಅವರು PUC ಮಾಡ್ಕೊಂಡ್ರು. ನಂತರ MBA ಪದವಿ ಮಾಡ್ಕೊಂಡು ಮೈನಿಂಗ್ ಕಂಪ್ನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡು ತಮ್ಮ 2 ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ. ಅಲ್ಲಿಂದ ಅವರು ಸ್ಟಾರ್ಟ್ ಆಯ್ತು, ಅವರು ರೀಜನರೇಟ್ ಹೆಂಗ್ ಮಾಡ್ಕೊಂಡ್ರು ಅವ್ರ ಲೈಫ್ ಅನ್ನೋದನ್ನು ಸಹ ಹೇಳ್ತೀನಿ. ಇಂತಹ ಒಂದು ಮಹಿಳೆಗೆ ಹರಿದು ಬಂದಂತಹ ಸಾಕಷ್ಟು ಪ್ರಶಸ್ತಿಗಳು, ಸಾಕಷ್ಟು ಸನ್ಮಾನಗಳು ಇದಾವೆ. ನಾನು ಅದರಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವರ ಸೇವೆಯನ್ನ ಗುರುತಿಸಿ ನಿಸ್ವಾರ್ಥ ಸೇವಾ ಪ್ರಶಸ್ತಿ, ಗೋಸಲ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಹಾಸನದ ಸ್ಪಂದನ ಸಿರಿ ಪ್ರಶಸ್ತಿ, ತುಮಕೂರು ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿ, ಜೆರುಸಲೇಂನ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ಮೇಡಮ್ ಅವರು ಪಡೆದುಕೊಂಡಿದ್ದಾರೆ. ಇಷ್ಟೊಂದು ನಾಲೆಡ್ಜ್ ಫುಲ್ ಆಗಿ ಮೇಡಮ್ ಅವರ ಜೀವನ ಹೇಗೆ ಟರ್ನ್ ಆಯ್ತು ಅನ್ನೋದೆಲ್ಲ ಒಂದು ಪಾಯಿಂಟ್ಸ್ ಅನ್ನ ಮೇಡಮ್ ಅವರ ಒಂದು ಬಾಯಿಂದ, ಅವರ ಒಂದು ವರ್ಡ್ಸ್ ಅಲ್ಲಿ ತಿಳ್ಕೊಂಡ್ರೆ ಬಹುಶಃ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಮೇಡಮ್ ಅವರ ಬಗ್ಗಿನ ಒಂದಷ್ಟು ಮಾಹಿತಿ. ಮೇಡಮ್ ಅವ್ರ ಹತ್ರನೇ ಮಾತಾಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೇಡಮ್, ಮೊದಲಿಗೆ ಈ ಒಂದು ಪ್ರಶ್ನೆ ನನಗೂ ಕೇಳಕ್ಕೆ ಒಂದು ರೀತಿ ಕಸಿವಿಸಿದೆ. ಯಾಕಂದ್ರೆ ನೀವು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ 18 ವರ್ಷಕ್ಕೇನೆ ಒಂದ್ ರೀತಿ ನಿಮ್ ತರ ಸಿಚುವೇಶನ್ ಬೇರೆ ಯಾರಾದ್ರೂ ಹೆಣ್ಮಗು ಬಂದಿದ್ರೆ ನಮ್ ಜೀವನ ಮುಗದೆ ಹೋಯ್ತು ಅನ್ಕೊಂಡಿರ್ತಾರೆ. ಬಹುಶಃ ನೀವು 18 ವಯಸ್ಸಿಗೆ ಪತಿಯನ್ನ ಕಳೆದುಕೊಂಡು ಮಕ್ಕಳನ್ನ ಎಲ್ಲ ಯಾವ ರೀತಿ ಜೀವನವನ್ನ ಚಾಲೆಂಜ್ ಆಗಿ ತಗೊಂಡ್ರಿ ಅಂತ? ಅದು ಆಕ್ಚುಲಿ ಮದುವೆ ಆದಾಗ 13 ಇಯರ್ಸ್, 13 ವರ್ಷ. ಹೌದು. ಆ 13 ವರ್ಷದಲ್ಲಿ ಅಂದ್ರೆ ಎಲ್ರಿಗೂ ಇನ್ನು ಕನ್ಸ್ ಕಾಣೋ ಏಜು ಅಲ್ಲ. ಹೌದು. ಅದು ಏನು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಆಗಿದ್ದದು. ಅದಾದ್ಮೇಲೆ ನನಗೆ ಜೀವನ ಅಂತ ಅಂದ್ರೆ ಕಷ್ಟಗಳೇ ಗೊತ್ತಿಲ್ಲ, ಕಷ್ಟ ಸುಖ ಹೊರಗಡೆ ಪ್ರಪಂಚ ಗೊತ್ತಿಲ್ದಿದ್ದ ಟೈಮಲ್ಲೇ ನನಗೆ ಸ್ಟಾರ್ಟ್ ಆಗೋಯ್ತು. ಅದು ಒಂಥರ ಒಳ್ಳೇದು ಅಂತ ಹೇಳ್ಬೇಕು, ಕೆಟ್ಟದು ಅಂತ ಹೇಳೋಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆತರ ಆಯ್ತು ಅಂತ ಈಗ ಅನಿಸ್ತಾ ಇದೆ. ಅದನ್ನ ಅವಾಗ ಅನ್ಕೊಳ್ಳೋ ಒಂದು ಏಜ್ ಕೂಡ ಅಲ್ಲ ನನಗೆ. ಅದಾದ್ಮೇಲೆ ಸಂಬಂಧಿಕರಲ್ಲೇ ನನ್ಗೆ ಕೊಟ್ಟಿದ್ದು ಸೋದರತ್ತೆ ಮಗನ್. ಅವರು ಕೂಡ ವಿದ್ಯಾವಂತರು ಮತ್ತೆ ತುಂಬಾ ಚೆನ್ನಾಗಿದ್ರು, ವೆಲ್ ಸೆಟಲ್ಡ್. ನನಗೆ ಅಲ್ಲಿ ಎಫೆಕ್ಟ್ ಆಗಿದ್ದು ಒಂದೇ, ನಾನು ಏನು ಮುಂದೆ ಅನ್ನೋದು ನನಗೆ ಒಂದು ಮ್ಯೂಟ್ ಲೈಫ್ ಆಗೋಗುತ್ತೆ. ಯಾರು ನನಗೆ ಮುಂದೆ ಬಂದು ಉತ್ತರ ಹೇಳೋಷ್ಟು ಯಾರಿಗೂ ಮನಸ್ಥಿತಿ ಇರ್ಲಿಲ್ಲ. ಎಲ್ರಿಗೂ ಮಾಡಿದ್ವು ಚೆನ್ನಾಗಿರ್ತಾರೆ ಅಂತ ಮಾಡಿದ್ರು. ಅದಾದ್ಮೇಲೆ ಈಗ ಆಗಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಅದಕ್ಕೆ ಯಾರು ಇಲ್ಲ ಸಪೋರ್ಟ್. ಅದಕ್ಕೆ ನಾನು ನಿಂತಿದ್ದು ಒಬ್ಳೆ ಅವತ್ತು. ಅಂದ್ರೆ ನನ್ಗೂ ಕೂಡ ಅದನ್ನ ಚಿಂತೆ ಮಾಡೋ ಶಕ್ತಿನೂ ಇಲ್ಲ, ಏನ್ ಮಾಡ್ಬೇಕು ಮುಂದೆ ಅಂತ. ಅದಾದ್ಮೇಲೆ ಕೆಲವೆಲ್ಲ ತುಂಬಾನೇ ಮನೆ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಅಪ್ಪ 12 ಜನ ಮಕ್ಕಳು, ನಮ್ಮ ತಂದೆಯವರು. ಅದಾದ್ಮೇಲೆ ನಂತರ
ತುಂಬಾ ದೊಡ್ಡ ಕುಟುಂಬ, ನಮ್ಮ ತಾಯಿಯವ್ರದ್ದು ದೊಡ್ಡ ಕುಟುಂಬ, ನನ್ನ ಮಾವಂದಿರೆಲ್ಲ, ನನ್ನ ಮಾವ ಮಾಸ್ಟರ್, ಟೀಚರ್, ಗೌರ್ಮೆಂಟ್, ತುಂಬಾ ಅಂದ್ರೆ ಫ್ಯಾಮಿಲಿ ಎಲ್ಲ ವೆಲ್ ಸೆಟಲ್ಡ್. ನಮ್ಗೆ ತೊಂದರೆ ಏನಿರ್ಲಿಲ್ಲ, ಆರ್ಥಿಕವಾಗಿ ಚೆನ್ನಾಗಿದ್ವು, ಬಟ್ ಮಾನಸಿಕವಾಗಿ ಏನು ಅಂತ ಗೊತ್ತಿಲ್ಲ. ಅದಾದ ನಂತರ ನಾನು ಮತ್ತೆ ಪುನಃ ದೊಡ್ಡವರೇ ಡಿಸಿಷನ್ ತಗೊಂಡು ಮತ್ತೆ ನಾನು ಊರಿಗೆ ಕರ್ಕೊಂಬಂದು ಹಂಸಂದ್ರದಲ್ಲಿ ಮತ್ತೆ ನಾನು ಶಾಲೆಗೆ ಸೇರ್ಕೊಂಡು ನನ್ನ ಟೀಚರ್ಸ್ ಆಗ್ಲಿ ನನ್ನ ಜೂನಿಯರ್ಸ್ ಆಗ್ಲಿ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಮತ್ತೆ ಅಂತ ನನ್ನ ಶಾಲೆ ಮತ್ತೆ ನಾನು ಬೆಳೆದಿದ್ ವಾತಾವರಣ, ಆ ಒಂದ್ ಶಾಲೆ ನನ್ನನ್ನ ಈ ಮಟ್ಟಕ್ಕೆ ಕೈ ಹಿಡಿತು ಅಂತ ಹೇಳ್ಬೇಕು. ಒಂದು ಯಾಕೆಂದ್ರೆ ಈ ತರ ಆದಾಗ್ಲೂ ಕೆಲವೊಬ್ರೆಲ್ಲ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅದು ಕಷ್ಟ ಆಯ್ತು. ಆವಾಗ ನನ್ ವಿಡೋ ಅಂದ್ರೆ ಇನ್ನೇನಕ್ಕೆ ನೀವು ಇನ್ ಬದುಕಿದ್ರೆ ನಿಮ್ಮ ಮಕ್ಕಳಿಗಾಗಿ ಬದುಕಿ ಅಂತ ಹೇಳಿದವರು ತುಂಬಾ ಜನ ಇದ್ರು. ಆ ಟೈಮಲ್ಲಿ ನನ್ಗೆ ಇದೊಂದು ಅಂದ್ರೆ ಆಶ್ರಮದ ಚಿಂತೆ ಇರ್ಲಿಲ್ಲ. ಅಂದ್ರೆ ಅದಕ್ ಮುಂಚೆ ನನ್ನ ದಾರಿ ತುಂಬಾ ಕಷ್ಟವಾಗಿತ್ತು. ಅಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತು. ಸ್ವಲ್ಪ ವರ್ಷಗಳು ತುಂಬಾ ಕಷ್ಟ ಆಯ್ತು ಫೇಸ್ ಮಾಡ್ಲಿಕ್ಕೆ. ಮತ್ತೆ ಓದ್ಬೇಕನ್ನೋ ಛಲ ಹೇಗ್ ಬಂತು ನಿಮ್ಗೆ? ಇಲ್ಲ, ನಾನು ಮದುವೆ ಆದ್ರೂ ಕೂಡ ಶಾಲೆಗೆ ಹೋಗಿದ್ದೆ. ಅಪ್ಪ ಅಲ್ಲಿ ಹಂಸಂದ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೂ ರಿಟೈರ್ಡ್ ಆಗಿರ್ಲಿಲ್ಲ ನಮ್ಮ ತಂದೆಗೆ. ಮತ್ತೆ ನನ್ನ ಶಾಲೆಗೆ ಅದೇ ನನ್ನ ಟೀಚರ್ಸು ಪರಿಮಳ ಮೇಡಮ್, ಗಂಗಾ ಮೇಡಮ್, ಅವರೆಲ್ಲ ನನ್ನನ್ನ ಮತ್ತೆ ಓದ್ಲಿಕ್ಕೆ ಸಹಾಯ ಮಾಡಿದ್ರು. ಮತ್ ಓದ್ಲಿಲ್ಲ ಅಂದ್ರೆ ಏನು ಆಪ್ಷನ್ ಇಲ್ಲ. ಈಗ 10th ಪಾಸ್ ಔಟ್ಗೆ ಯಾರು ಕೆಲ್ಸ ಕೂಡ ಕೊಡಲ್ಲ, ಕೆಲ್ಸನೂ ಇಲ್ಲ. ಮತ್ತೆ ತುಂಬಾ ಜಮೀನಿತ್ತು, ಆಸ್ತಿ, ಅದನ್ನ ಕೂಡ ನಂಗೆ ಏನ್ ಮಾಡ್ಲಿಕ್ಕೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಚಿಕ್ಕ ಪಾಪು ಅದನ್ನೆಲ್ಲ ಇಟ್ಕೊಂಡು ತುಂಬಾ ಕಷ್ಟ ಇತ್ತು. ಮತ್ತೆ ಅಮ್ಮ ಅಪ್ಪ ಬ್ಯಾಕ್ ಟು ಒಂದು ಹೋಗಿ 3 ಜನ ಬಂದ್ವು ಫ್ಯಾಮಿಲಿಗೆ. ಮತ್ತೆ ರಿಸ್ಕ್ ನನ್ನ ತಂದೆ ಮತ್ತೆ ನನ್ನ ತಾಯಿ ಮತ್ತೆ ಹೆಗ್ಲ ಮೇಲೆ ಬಿತ್ತು. ಹಂಗಾಗಿ ಮತ್ತೆ ಓದ್ಲಿಕ್ಕೆ ಇಷ್ಟ ಇತ್ತು ನನಗೆ, ಮೊದ್ಲಿಂದನೂ ಓದ್ಬೇಕು ಅಂತ ಆಸೆ. ಓಕೆ, MBA ಮಾಡ್ಕೊಂಡು ಮೈನಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ? ಇಲ್ಲ, ಅದು PU ಆಗಿದ ತಕ್ಷಣನೇ ಕೆಲ್ಸಕ್ಕೆ ಹೋಗಿದೆ. ಆಮೇಲೆ ನಾನು ಕರೆಸ್ಪಾಂಡೆನ್ಸ್ MBA ಮಾಡ್ಕೊಂಡಿರ್ತೀನಿ. ಅದಾದ್ಮೇಲೆ ಅವರು ನನ್ ಒಳ್ಳೆ ಬಾಸ್ ಸಿಕ್ಕಿದ್ರು, ಭರತರಾಜ್ ಅಂತ. ಆಮೇಲೆ ಅಲ್ಲಿರೋ ವಾತಾವರಣಕ್ಕೂ ನನ್ಗೆ ಓದಕ್ಕೂ ಈಸಿ ಆಯ್ತು. ಕೆಲಸ ಮಾಡ್ಕೊಂಡೆ ಓದ್ತಾ ಇದ್ದೆ. ಅಮ್ಮ ಮಕ್ಳನ್ನ ನೋಡ್ಕೊಳ್ಳೋರು. ಓಕೆ, ಈಗ ನೀವು ವೆಲ್ ಸೆಟಲ್ಡ್ ಆಕ್ಚುಲಿ, ಅಂದ್ರೆ ಲೈಫ್ ಪಾರ್ಟ್ನರ್ನ ಮಿಸ್ ಮಾಡ್ಕೊಂಡೆ ಚಿಕ್ಕ ವಯಸ್ಸಿಗೆ. ಮತ್ತೆ ತುಂಬಾ ವರ್ಷ ನಾನು ಅವ್ರ ಜೊತೆ ಒಡನಾಟ ಇರ್ಲಿಲ್ವಲ್ಲ, ನನಗೆ ಆ ಒಂದು ಇದೇನ್ ಕಾಡ್ಲಿಲ್ಲ. ಬಟ್ ಪ್ರಶ್ನೆ ಒಂದಿತ್ತು, ಏನ್ ಮಾಡ್ಬೇಕು, ನನಗೆ ಏನು ಗೊತ್ತಾಗ್ತಿಲ್ಲ. ನಿಜ ಕಷ್ಟ. ಅದು ಹೆಣ್ಮಕ್ಳಿಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದೇ. ಹೌದು ಮೇಡಮ್, ಅದಕ್ಕೆ ನಾನು ಹೇಳಿದ್ದು, ನನಗೂ ಹೇಳಕ್ ಈ ಮಾತು ಕಷ್ಟ ಇದೆ ಪ್ರಪಂಚದಲ್ಲಿ. ಆದ್ರೆ ಜೊತೆಯಲ್ಲಿ ಇದ್ಬಿಟ್ಟು ಲಾಂಗ್ ಟರ್ಮ್ ಹೋದಾಗ ಒಂಥರ ಕಷ್ಟ. ಈಗ ಒಬ್ಳೇ ಎಲ್ಲವನ್ನು ಫೇಸ್ ಮಾಡಕ್ಕೆ ತುಂಬಾನೇ ಕಷ್ಟಪಡ್ತೀನಿ. ಒಳ್ಳೆ ಸ್ನೇಹಿತರುಗಳಿದ್ದಾರೆ ಜೊತೆಯಲ್ಲಿ, ಇವತ್ತಿನವರೆಗೂ ಆ ಸ್ನೇಹಿತರುಗಳು ನನ್ನ ಜೊತೆ. ಖಂಡಿತ ಮೇಡಮ್, ಯಾಕಂದ್ರೆ ಇಲ್ಲ ಇದನ್ನ ಏನ್ ಸ್ನೇಹಿತರಿದಾರೋ ಇವತ್ತು ಅವರು ಕೂಡ ನನ್ಗೆ ಎಲ್ಲರಿಗೂ ಬೇಕಾಗಿರೋದಷ್ಟೇನೆ. ನೋಡಿ, ನಾವು ಲೈಫಲ್ಲಿ ಬರ್ತಾ ಇರುತ್ತೆ, ಎಲ್ಲ ಹೋಗ್ತಾ ಇರುತ್ತೆ, ಬಟ್ ಒಂದಷ್ಟು ಜನರಿಗೆ ನಾವು ಜೊತೆಗಿದ್ದು ನಿಂತಾಗ ಅದೊಂದು ರೀತಿ ತೀರಿಸಲಾರದಂತಹ ಋಣ ಸಹಾಯ ಅಂತ ಹೇಳ್ಬೋದು. ಹಾಗೆ ನಿಮಗೂ ಸಹ ಅಷ್ಟೊಂದು ಸ್ನೇಹಿತರು ಒಳ್ಳೆಯದಾಗಿ ನಿಮಗೆ ಸಪೋರ್ಟ್ ನಿಂತು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಈಗ ನಿಮಗೆ ಆರ್ಥಿಕವಾಗಿ ಚೆನ್ನಾಗಿದ್ರಿ, ಮಕ್ಕಳಿದ್ರು, ಆರಾಮಾಗಿ ಮಕ್ಕಳು ನೋಡ್ಕೊಂಡು ನಿಮ್ಗಿರೋ ಒಂದು ಆರ್ಥಿಕತೆಯಲ್ಲೇ ಚೆನ್ನಾಗಿರ್ಬೋದಿತ್ತು. ಬಟ್ ಈ ಆಶ್ರಮದ ಕಾನ್ಸೆಪ್ಟ್ ಹೇಗೆ ಬಂತು? ನಾನು ಕೆಲಸ ಬಿಟ್ಟು ಮಕ್ಕಳನ್ನ ಓದಿಸ್ಲಿಕ್ಕೆ ತುಮಕೂರು ಬಂದಾಗ ಮತ್ತೆ ಒಂದು ಜೀವನದಲ್ಲಿ ತೊಂದರೆ ಆಯ್ತು, ಪ್ರಾಬ್ಲಮ್ಸ್ ಶುರುವಾಯ್ತು. ಆ ಪ್ರಾಬ್ಲಮ್ ಆದಾಗ್ಲೂ ನಾವು ಅದನ್ನ ನಿಭಾಯಿಸ್ಕೊಂಡೆ ಬರ್ತಾ ಇದ್ವು. ನಾನು ಯಾವತ್ತೂ ಏನು ಕುಗ್ಲಿಲ್ಲ, ನಾನು ಸಾಯ್ಬೇಕು ಅಂತ ಯಾವತ್ತು ಯೋಚನೆ ಕೂಡ ಮಾಡಿಲ್ಲ. ಹೆಣ್ಮಕ್ಳಿಗೆ ಮೇಯ್ನ್ ಅದೇ ಬೇಕು, ಯಾಕೆಂದ್ರೆ ನಮ್ಮ ಮನಸ್ಥಿತಿನ ಧೈರ್ಯವಾಗಿ ಇಟ್ಕೊಳ್ಳೋದೇ ಮುಖ್ಯ. ಬಟ್ ನನ್ನ ಒಂದು ಏನೋ ಆ ಒಂದು ಘಟನೆ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ದಿನಗಳು ತುಂಬಾನೇ ಕಷ್ಟಪಟ್ಟು, ಅದಾದ ನಂತರ ಮತ್ತೆ ಈ ಹೇಳಿದೀನಿ, ನಾನು ಮೊನ್ನೆ ಹೇಳಿದೆ ಹೆಣ್ಮಕ್ಳಿಗೆ, ನಾವೆಲ್ಲ ಎಷ್ಟೇ ಕಷ್ಟ ಬಂದ್ರು ಈ ಗರ್ಕೆ ತರ ಚಿಗುರ್ತಾನೆ ಇರ್ಬೇಕು. ನಾವ್ ಏನಾದ್ರೂ ಅದು ಕುಗ್ಗಲ್ಲ. ನಾವ್ ಯಾವಾಗ ಸೀಸನ್ ಬರ್ತಾ ತಕ್ಷಣ ಸ್ವಲ್ಪ ನೀರ್ ಬಿದ್ರೆ ಸಾಕೆ. ಹಾಗಾಗಿ ನಾನು ಹಾಗೇನೆ ಏನೇ ಬಂದ್ರು ತಕ್ಷಣ 0 ಬಂದು ಮತ್ತೆ
ನನ್ನ ಆತ್ಮ ವಿಶ್ವಾಸದಿಂದ ಎದ್ದಿರೋದು ಉಂಟು. ಅದಾದ್ಮೇಲೆ ಮಕ್ಳನ್ನ ಓದಿಸ್ಕೊಂಡು ಮಧ್ಯದಲ್ಲಿ ತಾಯಿ ಹೋಗ್ಬಿಟ್ರು, ಚಿಕ್ಕ ವಯಸ್ಸಲ್ಲಿ ಅವರು ಹೋದ್ರು. ಅದಾದ್ಮೇಲೆ ತಂದೆ, ಅದಾದ್ಮೇಲೆ ತಮ್ಮ, ಬ್ಯಾಕ್ ಟು ಬ್ಯಾಕ್ ಈ ತರ ಸಮಸ್ಯೆಗಳು ಬಂತು ತುಂಬಾ. ಅದನ್ನ ನಾನು ಹೇಳಕ್ಕೆ ಆಗಲ್ಲ, ತುಂಬಾನೇ ಕಷ್ಟ ಆಯ್ತು. ತಮ್ಮ ಹೋದ ಮಧ್ಯದಲ್ಲಿ, ಈಗ ಅದು ಸಮಸ್ಯೆಗಳ ಮೇಲೆ ಸಮಸ್ಯೆ. ಆದ್ರೆ ಒಂದು ಏನಂದ್ರೆ, ಒಂದು ಚಾಲೆಂಜ್ ಇದು ಬಂದಿದ್ದು, ಒಂದು ಅಜ್ಜಿಯನ್ನ ನಾನು ಒಂದು ವೃದ್ಧಾಶ್ರಮಕ್ಕೆ ಬಿಡ್ಲಿಕ್ಕೆ ಹೋಗಿದ್ದೆ, ಸೇರಿಸ್ಲಿಕ್ಕೆ. ಅದು ಸರ್ವಿಸ್ ಮಾಡ್ತಾ ಇದ್ದೆ, ಆದ್ರೆ ನಾನೇ ಮಾಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿಲ್ಲ. ನಮ್ ತಾತ ಯಶೋಧ ಅಂತ ಹೆಸರಿಟ್ರು, ಅದು ಹಿಂಗೆ ಟರ್ನ್ ಆಗತ್ತೆ ಅಂತ ಗೊತ್ತಿಲ್ಲ. ಮತ್ತೆ ನನ್ಗೆ ಆಶ್ರಮದ ಬಗ್ಗೆ ಆಗ್ಲಿ ಆ ತರದ್ದೆಲ್ಲ ನಾನು ನೋಡ್ಕೊಂಡ್ ಬೆಳ್ದಿಲ್ಲ. ಅಂದ್ರೆ ತುಂಬಾ ಕುಟುಂಬದಲ್ಲಿ ಬೆಳೆದಿರೋದು, ಅದಕ್ಕೆ ನನಗೆ ಈ ಮನಸ್ಥಿತಿಗೆ ಕಾರಣ ನನಗೆ ಎಲ್ರ ಜೊತೆ ನಾನೇ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಕೇಳಿದ್ದು ನಿಮ್ಗೆ ಈ ಆಶ್ರಮದ ಆಲೋಚನೆ ಹೇಗ್ ಬಂತು ಅಂತ. ಅದೇ ಒಬ್ರನ್ನ ಸೇರ್ಸಕ್ ಹೋದಾಗ ಅಲ್ಲಿ ಮತ್ತೆ ಕೆಲವೊಂದು ಹೆಣ್ಮಕ್ಳು ಕೆಲವೊಂದು ಕ್ಷೇತ್ರದಲ್ಲಿ ನಾವು ಹೋದಾಗ ಅವಮಾನ ಹೊಂದಿರೋದು ಉಂಟು. ನಮ್ಗೆ ತುಂಬಾ ಕಾಲ್ ಎಳೆಯೋದಾಗ್ಲಿ, ಈಗ ಆಚೆ ಗೆಟ್ ಔಟ್ ಅಂತಾನು ಅಂದಿರೋ ಸಂದರ್ಭಗಳು ಉಂಟು ನನಗೆ. ಅದನ್ನೆಲ್ಲ ಫೇಸ್ ಮಾಡಿ ಒಂದೊಂದಷ್ಟು ಹೆಜ್ಜೆಗೂ ಚಾಲೆಂಜಸ್, ಪ್ರತಿನಿತ್ಯನೂ ಒಂದೇನೋ ಡಿಫ್ರೆಂಟ್ ಆಗಿರೋದು ಸಿಚುವೇಶನ್. ಅಯ್ಯೋ ನಮ್ಗೆ ಇದು ಬೇಡ ಅಂತ ನಾನು ಯಾವತ್ತೂ ಅನ್ಕೊಂಡ್ಲಿಲ್ಲ. ಅದನ್ನ ನಾನು ಹೇಗೆ ಇದಕ್ಕೊಂದು ಸೊಲ್ಯೂಷನ್, ಪ್ರಾಬ್ಲಮ್ ಇದ್ದಾಗ ಏನ್ ಸೊಲ್ಯೂಷನ್ ಅಂತೇಳಿ ಅವ್ರು ಅವಮಾನ ಮಾಡಿದ್ರು. ಅವರು ತುಂಬಾ ಒಂದು 15 ದಿವಸ ಓಡಾಡಿದೆ ಕೆಲವೊಂದ್ ಕಡೆ ಆಶ್ರಮಕ್ಕೆ, ಇಲ್ಲ ಎಲ್ಲಾದ್ರೂ ಬಿಡ್ಬೇಕು ಅಂತ, ಇಲ್ಲಾಂದ್ರೆ ಅವರು ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಆ ಅಜ್ಜಿ ಅಂದ್ಬಿಟ್ಟು ಕೊನೆಗಲ್ಲೇ ಒಂದ್ ಕಡೆ ಇದು ಮಾಡೋಣ ಅಂದ್ರೆ ಆಗ್ಲಿಲ್ಲ, ನೀವೇ ಒಂದು ಮಾಡ್ಬಿಡಿ ಅಂತ ಒಂದು ಚಾಲೆಂಜ್ ಇತ್ತು. ಆ ಚಾಲೆಂಜನ್ನು ಒಂದು ತಗೊಂಡೆ. ಅದ್ರಲ್ಲಿ ನಂಗೆ ಸರ್ವಿಸ್ ಮೋಟೋ ಮೊದಲಿಂದ ಇದ್ದಿದ್ರಿಂದ ಅದು ಹಂಗೆ. ಆಮೇಲೆ ನಂದು ಜೀವನ ಮೇಯ್ನ್, ನನ್ನ ಜೀವನನೇ ನನ್ಗೆ ಒಂದು ಅನುಭವ ಆಗಿರೋದು ನಿಮ್ಮ ಹತ್ರ ಹೇಳ್ಬೇಕು ಅಂತಂದ್ರೆ, ಯಾರಾದ್ರೂ ನಾವು ಚೆನ್ನಾಗಿದ್ದೀವಿ ಅಂದಾಗ ಒಂದ್ ಅರ್ಧ ಗಂಟೆ ಕೂರ್ಸ್ಕೋಬಹುದು, ಮಾತಾಡ್ಲಿಕ್ಕೆ ಆಗ್ಬೋದು, ನನ್ನನ್ನ ಕೇರ್ ಮಾಡ್ಲಿಕ್ಕೆ. ಬಟ್ ನಾನು ಏನೂ ಅಲ್ಲ, ನನ್ನ ಹತ್ರ ಏನೂ ಇಲ್ಲ, ನಾನು ಚೆನ್ನಾಗಿಲ್ಲ ಅಂದಾಗ ನನ್ನ ಹತ್ರ 1000 ವರ್ಷಗಳ ಸ್ನೇಹ ಇದ್ರು ಅವ್ರು ನನ್ನನ್ನ ದೂರ ಮಾಡ್ತಾರೆ ಅಂತ ನನ್ನೊಂದು ಅನುಭವ ಇದೆ. ಇಲ್ಲ ಏನೂ ಇಲ್ಲ ಅಂದಾಗ ಯಾರು ಇಲ್ಲ ಅನ್ಸುತ್ತೆ. ಬಟ್ ನನ್ಗೊಂದು ಫೀಲ್ ಆಗಿದೇನು, ಇಲ್ಲ ನಮ್ ಜೊತೆ ಸಮಾಜ ನಮ್ ಜೊತೆ ಇದೆಯಾ ಅಂತಾನು ಒಂದ್ ಅನುಭವ. ಏನೂ ಇಲ್ಲ ಅಂದಾಗ ಯಾರು ಇರಲ್ವಾ ಅನ್ನೋದ ದೂರ ತಳ್ಳಿಬಿಡ್ತಾರ ನಮ್ಮನ್ನ ಅಂತ ಒಂದು ಅನ್ಸುತ್ತೆ. ಓಕೆ, ನಿಮ್ ಮಕ್ಳು ಏನ್ ಮಾಡ್ತಾ ಇದಾರೆ ಈಗ? ಮಗಳು MBBS ಮುಗಿಸಿದಾಳೆ, ಒಬ್ಳು ಈಗ ವರ್ಕ್ ಮಾಡ್ತಿದ್ದಾಳೆ, ಈಗ ಇಂಟರ್ನ್ಶಿಪ್ ಅಲ್ಲಿ ಇದ್ದಾಳೆ. ಚಿಕ್ಕೋಳು ಇಂಜಿನಿಯರಿಂಗ್, ಅವಳು ಕೂಡ ಜಾಬ್ ಮಾಡ್ತಿದ್ದಾಳೆ. ಅವರೆಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಓಕೆ, ಗ್ರೇಟ್ ಮೇಡಮ್. ಅಂಡ್ ನಿಮ್ಮ ಮಾಡ್ತಾಳೆ ಆಶ್ರಮ ಕೂಡ. ಗುಡ್ ಗುಡ್. ಯಾಕಂದ್ರೆ ನಿಮ್ಮ ಮಗಳ ಮಾಡ್ಲೇಬೇಕಲ್ಲ, ಅದು ಬ್ಲಡ್ ಪ್ರೌಡ್ ಅದು. ಎಸ್, ಎಲ್ಲ ಆದ್ರೆ ಅಂದು ಇತ್ತು ಮೇಡಮ್, ಎಲ್ರು ಹೇಳೋರು ಇವಳ ಹಣೆ ಬರ ಈಗ ಆಯ್ತು, ಇಷ್ಟು ಕೆಟ್ಟ ಹಣೆ ಬರ ಹೆಂಗಾಗೋಯ್ತು. ಅದ್ರಲ್ಲೂ 2 ಹೆಣ್ಮಕ್ಳು. ಇದು ತುಂಬಾನೇ ನನ್ಗೆ ಸ್ವಲ್ಪ ವರ್ಷಗಳು ಅದು ತುಂಬಾ ಹರ್ಟ್ ಆಗಿದೆ, ಜೀರ್ಣ ಮಾಡ್ಕೊಳಕ್ ಆಗಿಲ್ಲ. ಅಲ್ಲ, ಈಗ ನಾನು ದಾರಿ ಇಲ್ಲ, ನನ್ಗೆ ಒಂದು ದಡ ಇಲ್ಲ, ಆ ಮಕ್ಳು 2 ಹೆಣ್ಮಕ್ಳು. ಆಗ ಹೆಣ್ಮಕ್ಳು ಅಂದ್ರೆ ಅದು ಒಂಥರ ಬೇಡವಾಗಿತ್ತಲ್ಲ, ಇದು ಏನು ಈ ತರ ಎಲ್ಲ. ನಮ್ಗೆ ತುಂಬಾ ಹೆಣ್ಮಕ್ಳು ಅನ್ನೋದ್ನೇ ಅವರು ಏನ್ ಮಾಡಿದ್ರು ಅದನ್ನ ನಾನು ಗಂಡ್ ಮಕ್ಳಿಗಿಂತ ಒಂಚೂರು ಜಾಸ್ತಿ. ಈಗ ಹೆಣ್ಮಕ್ಳು ಯಾರು ಏನು ಕಮ್ಮಿ ಇಲ್ಲ. ಅದ್ ನಾವೀಗ ಈ ಮಾರ್ಚ್ ತಿಂಗಳಲ್ಲಿ ಆದ್ರೆ ನಾವು ಪರಿಚಯಿಸ್ರ ಎಲ್ಲಾ ಮಹಿಳೆಯರು ಪ್ರತಿದಿನನು ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆನೆ ಹೇಳ್ಬೇಕು. ಎಲ್ಲರೂ ಈಗ ನಾವು ಯಾವುದೇ ರೀತಿ ಯಾವುದೇ ಕ್ಷೇತ್ರ ತಗೊಂಡ್ರು ಆ ಹೆಣ್ಣು ದುಡಿತಾನೆ ಇರ್ತಾಳೆ. ಈಗ ಒಂದು ಅಡುಗೆ ಕ್ಷೇತ್ರ ಆಗ್ಬೋದು, ಅಥವಾ ಒಂದು ಪೈಲಟ್ ಆಗ್ಬೋದು, ಏನಾದ್ರೂ ತಗೊಳ್ಳಿ ನೀವು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್. ಆದ್ರೆ ಅವ್ರು ಯಾರಿಗೂನು ನಾವ್ ಹಿಂಗ್ ಮಾಡ್ತಿದೀವಿ ಅಂತ ಎಲ್ಲೂ ಕೂಡ ತೋರ್ಸಲ್ಲ. ಯಾರಾದ್ರೂ ಜನ ಗುರ್ತಿಸಿದ್ರೆ ಅದನ್ನ ಪ್ರೌಡ್ ಅಂತ ಫೀಲ್ ಆಗ್ತಾರೆ. ಇಲ್ದಿದ್ರೆ ಹೋಗಿ ನಾನು ಇದ್ ಮಾಡ್ದೆ ಅಂತ ಎಲ್ಲೂ ಒಂದು ಹೇಳಕ್ ಬಯಸಲ್ಲ ಹೆಣ್ಮಕ್ಳು. ಅದನ್ನೇ ಅವ್ರ ಇನ್ನರ್ ಸೋಲ್ ಗ್ರೇಟ್ ಅಂತ ಹೇಳ್ಬೋದು. ಸೂಪರ್ ಮೇಡಮ್. ಅಂಡ್ ನಿಮ್ಮ ಆಶ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಂದು ಆಶ್ರಮ ಸ್ಟಾರ್ಟ್ ಆದಾಗ ಎಲ್ರೂ ನನ್ಗೆ ಬೈದಿದ್ದೇ ಉಂಟು. ಅದು ಚಿಕ್ಕದಾಗಿ ಶುರು ಮಾಡ್ದೋ ನಾವು ಅಶೋಕ್ ನಗರದಲ್ಲಿ, ತುಮಕೂರಲ್ಲಿ. ಅಲ್ಲಿ ಒಂದು 5-6 ಜನ ನಾನು ಪಾರ್ಟ್ನರ್ಶಿಪ್ ಆಗಿ ತಗೊಂಡ್ವು. ಅದು ಎಲ್ಲ ನನ್ನ ಮನಸ್ಥಿತಿ ಇರೋರೇ ಇದ್ದಾರೆ, ಎಲ್ರು ವೆಲ್ ಸೆಟಲ್ಡ್ ಇದ್ದಾರೆ. ಕೇಳಿದಾಗ ಎಲ್ರು ನನ್ಗೆ ತುಂಬಾ, ಅಂದ್ರೆ ಕೆಲವೊಬ್ರೆಲ್ಲ ತುಂಬಾ ಸಪೋರ್ಟ್ ಆಗಿ ಅದನ್ನ ನಾವು ಸ್ಟಾರ್ಟ್ ಮಾಡ್ದೋ ಚಿಕ್ಕದಾಗಿ. ಆ ಚಿಕ್ಕದಾಗಿ ನಾವು
ಸುಮಾರು ಜನ ಒಂದು 10 ಜನ ಸ್ಟಾರ್ಟಿಂಗ್ ಬಂದ್ರು. ಆಮೇಲೆ 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 ಹೋಗ್ತಾ ಹೋಗ್ತಾ ದೊಡ್ಡ ಸಮುದ್ರನೇ ಆಗೋಯ್ತು. ಅದು ಒಂದು ವಿಚಾರ ಏನಂದ್ರೆ ಒಂದೊಂದು ದಿನಕ್ಕೂ ತುಂಬಾ ಧೈರ್ಯ ಬರುತ್ತೆ. ಇನ್ನು ಬೇರೆ ಬೇರೆ ಕೆಲ್ಸಗಳು ಮಾಡಕ್ಕೂ ನಮ್ಗೆ ಆತ್ಮಸ್ಥೈರ್ಯ ಬರುತ್ತೆ. ಮತ್ತೆ ನೊಂದಿರೋರಿಗೆ ಪ್ರೌಡಾಗಿ ಹೇಳ್ತೀನಿ, ಯಾವ ರಾತ್ರಿ ಕರ್ಕೊಂಬಂದ್ರು ನಾನು ಆಶ್ರಮದಲ್ಲಿ ಜಾಗ ಕೊಟ್ಟಿದ್ದೀನಿ. ಅಂದ್ರೆ ಎಷ್ಟು ಮಧ್ಯರಾತ್ರಿ ಪೊಲೀಸವ್ರು ಕರ್ಕೊಂಬರ್ತಾರೆ, ಸುಮಾರು ನಾನೇ ಹೋಗಿ ಪಿಕ್ ಮಾಡ್ಕೊಂಬರ್ತೀನಿ. ಆ ಡೇ ಅಂಡ್ ನೈಟ್ ಸರ್ವಿಸ್ ಕೊಡೋದು ಒಂದು ಆಶ್ರಮ ನಮ್ದು. ಆಮೇಲೆ ಚೆನ್ನಾಗಿರೋರೇ ಬೇಕು ಅಂತ ಯಾವುದನ್ನು ಬಯಸಿ ತಗೊಂಡಿಲ್ಲ. ಎಲ್ಲ ಇಲ್ಲಿವರೆಗಾಗಿ ಶಾರದಾಂಬ ಟ್ರಸ್ಟ್ ಅಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ನೋಡ್ಕೊಂಡು ಬಂದಿದ್ದೀನಿ. ಸೂಪರ್ ಮೇಡಮ್, ಸೂಪರ್. ಮತ್ತೆ ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಗೆ ಧೈರ್ಯ ಹೇಗೆ ಬಂತು ಅಂತ? ಅದು ನಾನು ಫಸ್ಟು ಆಲ್ರೆಡಿ ಅರ್ಧ ಶಿಲೆ ಆಗಿದ್ದೆ, ಕೆತ್ತುಬಿಟ್ಟು ಮದುವೆ ಆಗಿ ಅರ್ಧ ಶಿಲೆ ಆಗಿದ್ದೆ. ಇನ್ನೊಂದು ಅರ್ಧ ಶಿಲೆ ಈ ಜೀವನ ಜರ್ನಿ ಮಾಡಿ ಶಿಲೆ ಕೆತ್ತಿದೊಂದು ಶಿಲೆ ಆಗಿದ್ದೊಂದು ಅನುಭವ ಈ ಮಟ್ಟಕ್ಕೆ ನಾನು ಮಾಡ್ಕೊಂಡ್ಬರ್ತೇನೆ. ಧೈರ್ಯ ಬಂದ್ಬಿಡುತ್ತೆ ಮ್ಯಾಮ್. ನಾನು ಏನಾದ್ರು ಜಿರ್ಲೆ ನೋಡಿದ್ರೆ ಎದುರ್ಕೊಳ್ತಿದ್ದವಳು. ಈ ದಿನ ಯಾವ ಇಂಜುರೀಸ್ ಆಗಿರ್ಲಿ, ಅವರಿಗೆ ಗ್ಯಾಂಗ್ರಿಂಗ್ ಆಗಿರ್ಲಿ, ಯಾವ ಕಾಯಿಲೆ ಇದ್ರು ನಾನು ಮುಟ್ಟಿ ಅವ್ರ ಸೇವೆ ಮಾಡಕ್ಕೆ ಮಾಡ್ತೀನಿ. ಖಂಡಿತ ಅದು ನೀವು ಕೇಳ್ಬೋದು ಒಂದ್ಸಲ, ಆಶ್ರಮಕ್ಕೆ ಯಾವಾಗಾದ್ರೂ ಬಂದ್ರೆ ಖಂಡಿತ ನೋಡ್ಬೋದು. ಖಂಡಿತ ಮೇಡಮ್. ಇವತ್ತು ಕಣ್ಣ ಆಪರೇಷನ್ಗೆ ಹೋಗಿದ್ದಾರೆ, ನೇತ್ರದೀಪ ಅಂತ ಹಾಸ್ಪಿಟಲ್ ಫ್ರೀ ಆಗಿ ಅಜ್ಜಿದಿರಿಗೆಲ್ಲ ಕ್ಯಾಟ್ರಾಕ್ಟ್ ಮಾಡ್ಕೊಡ್ತಾ ಇದ್ದಾರೆ. ಓಕೆ, ಗುಡ್ ಮೇಡಮ್. ಇಷ್ಟೆಲ್ಲ ಮಾಡೋದಕ್ಕೆ ನೀವು ಹೆಂಗೆ, ಏನಾದ್ರೂ ಇನ್ಸ್ಪಿರೇಷನ್ ಅನ್ನೋದು ಇದೆಯಾ ಅಂತ? ಇನ್ಸ್ಪಿರೇಷನ್ ಹೇಳಿದ್ನಲ್ಲ, ಕೆಲವೊಂದು ಮೊದಲಿಗೆ ನಂದು, ಅದನ್ನಾದ ಮೇಲೆ ಸುಮಾರು ಇನ್ಸಿಡೆಂಟ್, ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಗೋರು, ಸುಮಾರು ಕಾಲ್ಸ್ ಬರೋದು, ಅದೆಲ್ಲ ಒಂಥರ ಇನ್ಸ್ಪಿರೇಷನ್ ಮ್ಯಾಮ್. ಬೇರೆಯವ್ರು ಈಗ ಹೇಳಿದ್ನಲ್ಲ, ನಿಮ್ ನೊಂದಿರೋದು ಜೀವನದ್ದೇ ಒಂದು ಮೇನ್ ಉದ್ದೇಶ ಅದೇ. ಯಾವ ತರ ಜನ ಬರ್ತಾರೆ ಮೇಡಮ್ ನಿಮ್ಮ ಆಶ್ರಮಕ್ಕೆ? ಇನ್ಸ್ಪಿರೇಷನ್ ಅಂದ್ರೆ ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದಾಗ ಒಂದೊಂದು ಪದನು ಇನ್ಸ್ಪಿರೇಷನ್ ಆಗುತ್ತೆ. ಹೌದು. ಅಂದ್ರೆ ಈಗ ನಿಮ್ಮ ಆಶ್ರಮದಲ್ಲಿ ರುದ್ರ ಬರ್ತಾರೆ, ಯಾವ್ಯಾವ ತರ ಬರ್ತಾರೆ? ತುಂಬಾ ತರ ಬರ್ತಾರೆ. ಕೆಲವರು ಪೇರೆಂಟ್ಸ್, ಆಲ್ಮೋಸ್ಟ್ ನಾನು ಇಂಪಾರ್ಟೆನ್ಸ್ ಕೊಡೋದು ಇಲ್ದವ್ರಿಗೆ, ಯಾರು ಇಲ್ದವ್ರನ್ನ ನೋಡ್ತೀನಿ. ಕೆಲವೊಂದ್ ಸಂದರ್ಭ ನಾವೇನಾದ್ರೂ ಕೆಲವ್ರಿಗೆ ಅಡ್ರೆಸ್ ಹುಡುಕಿ ಕಳಿಸ್ದಾಗ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಯೂರಿನ್ ಪಾಸ್ ಆಗ್ತಾ ಇರ್ತಾರೆ. ಈಗ ಬೆಡ್ ರಿಡನ್ಸ್ ಇರ್ತಾರೆ, ಕೆಲವ್ರಿಗೆ ಯೂರಿನ್ ಕಂಟ್ರೋಲ್ ಇರಲ್ಲ. ಅದೇ ಒಂದ್ ರೀಸನ್ಗೆನೆ ಮತ್ತೆ ಪುನಃ ಆಚೆ ಬಿಡೋರು ಇದ್ದಾರೆ. ಆಮೇಲೆ ಕೆಲವೊಬ್ರು ಬಂದ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಯಾವ್ದಾರ ನಂದು ಸಿಕ್ಕದಾಗ ಚೆನ್ನಾಗಿ ನೋಡ್ಕೋತಾರೆ ಮೇಡಮ್ ಅಂತಂದಾಗ ಬಂದ್ಬಿಟ್ಟು ಡೋರ್ ಹತ್ರನೇ ಮಲ್ಕೊಂಡ್ಬಿಡ್ತಾರೆ. ಕೆಲವೊಂದು ಟ್ರ್ಯಾಕ್ ಮೇಲೆ ಮಲ್ಗಿರ್ತಾರೆ. ಸುಮಾರು ಕೇಸಸ್ ಹೋಗಿ ಈಗ ಪೊಲೀಸ್ ಯಾರಾದ್ರೂ ನೋಡಿದಾಗ ಅಂತರ ಕೇಸಸ್ ಕರ್ಕೊಂಬರ್ತಾರೆ. ಇಲ್ಲ ಕೆಲವರು ಸುಮಾರು ವರ್ಷ ಬಸ್ ಸ್ಟ್ಯಾಂಡ್ಗಳಲ್ಲ ಆ ಕಡೆ ಈ ಕಡೆ, ಈಗೆಲ್ಲ ಪೊಲೀಸ್ಗಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮುಂಚೆ ಎಲ್ಲ ನಾವೇ ಹೋಗ್ತಾ ಇದ್ವಿ ರೆಸ್ಕ್ಯೂ ಮಾಡಕ್ಕೆ. ಯಾರಾದ್ರೂ ಹಿಂಗೆ ಸೋಷಿಯಲ್ ಸರ್ವಿಸ್ ಅವರು, ಪಬ್ಲಿಕ್ಸ್, ಇಲ್ಲ ಮೀಡಿಯಾದವರು ಯಾರಾದ್ರೂ ಒಂದು ಕಾಲ್ ಮಾಡಿ ಹೇಳೋರು, ಮೇಡಮ್ ಈ ತರ ಇದೆ, ತುಂಬಾ ಕಷ್ಟದಲ್ಲಿದ್ದಾರೆ ಬನ್ನಿ ಅಂತ. ಆ ಥರದ್ದು ಸುಮಾರು ಕೇಸ್ ಬರುತ್ತೆ. ಬೆಡ್ ರಿಡನ್ನೇ ಜಾಸ್ತಿ ಬರುತ್ತೆ. ಅದರಲ್ಲಿ ಸ್ವಲ್ಪ ನಮ್ಮ ಪ್ರೀತಿ ಮತ್ತೆ ನಮ್ಮ ಊಟ, ಫುಡ್ ಸ್ಟೈಲು, ಮತ್ತೆ ನಮ್ದೆಲ್ಲ ಸಿಸ್ಟಮ್ ಹೇಗಿದೆ ಅಂತ ಆಲ್ಮೋಸ್ಟ್ ಮೆಡಿಕಲ್ ಕ್ಯಾಂಪ್ಸ್ ಎಲ್ಲ ಅಲ್ಲೇ ಬಂದ್ ಮಾಡ್ಕೊಡ್ತಾರೆ ಫ್ರೀಯಾಗಿ. ಸುಮಾರು ಶ್ರೀದೇವಿ ಕಾಲೇಜು, ಹೆಗ್ಗೆರೆ ಮೆಡಿಕಲ್ ಕಾಲೇಜು, ಸಿದ್ಧಗಂಗಾ ಕಾಲೇಜು, ವಿನಾಯಕ್ ಹಾಸ್ಪಿಟ್ಲ್. ಮೊದಲಿಂದ ನಂಗೆ ವಿನಾಯಕ್ ಹಾಸ್ಪಿಟ್ಲ್ ಅಲ್ಲಿ ತುಂಬಾ ಸಪೋರ್ಟ್ ಇದೆ ತುಮಕೂರು. ಅದು ಡಾಕ್ಟರ್ಸ್ ಆಕ್ಚುಲಿ ಬಂದು ವಾಲಂಟಿಯರ್ ಆಗಿ ಟ್ರಸ್ಟ್ ಅಲ್ಲೂ ಮಾಡ್ಕೊಡ್ತಾರೆ ಸರ್ವಿಸ್. ಅಷ್ಟೊಂದು ಸರ್ವಿಸ್. ಮತ್ತೆ ಮಾಲಿನಿ ಮೇಡಮ್ ಅಂತ ಮುಂಚೆ ಇದ್ರು, ಅವ್ರು ಸೈಕಾಟ್ರಿಸ್ಟ್. ಆ ತರದ ಸಮಸ್ಯೆ ಇದ್ದಾಗ ಬಂದು ಆಶ್ರಮಕ್ಕೆ ಖುದ್ದಾಗ ಸರ್ವಿಸ್, ಇಲ್ಲ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅದು ಒಂದು ಮೇನ್ ಊಟದ್ದು. ಅವ್ರು ಇಲ್ಲಿ ಬಂದಿದ ತಕ್ಷಣನೇ ರಿಕವರಿ ಆಗ್ತಾರೆ. ನಮ್ಮ ಪ್ರೀತಿಗೋ ಇಲ್ಲ ಆ ಜಾಗದ್ದೊಂದು ಇದಕ್ಕೋ ಸುಮಾರು ಜನ. ಆಮೇಲೆ ಬೇರೆ ಬೇರೆ ಹೆಣ್ಮಕ್ಳುಗಳಿಗೆ ಸಮಸ್ಯೆ ಆಗುತ್ತಲ್ಲ, ಅದು ಕೂಡ ಅಂದ್ರೆ ಮದ್ವೆ ಆಗಿರ್ತವೆ. ಆ ಮದ್ವೆ ಆಗಿ ಸುಮಾರು ವರ್ಷ ಜರ್ನಿ ಆದ್ಮೇಲೆ ಕೆಲವು ಬಿಟ್ಬಿಡ್ತಾರೆ, ಹೆಲ್ತ್ ಇಶ್ಯೂಸ್ ಆಗತ್ತೆ. ಆ ತರದ ಹೆಣ್ಮಕ್ಳು ರೆಡಿಯಾಗಿ ಹೋಗಿರೋದು ಉಂಟು ಸುಮಾರು ಜನ. ಸುಮಾರು 4 ಮಕ್ಳು ತಾಯಿಯವಳು, ಡಬಲ್ ಡಿಗ್ರಿ ಮಾಡಿದಾಳೆ, 2 ಕೈಯಲ್ಲೂ ಬರೀಳು. ಅವಳನ್ನ ಕರ್ಕೊಂಬಂದ್ರು ಅವ್ರ ತಂದೆ. ಅವ್ರ ತಂದೆಗೆ ಪ್ರೀತಿ. ಈಗ ಗಂಡ ಏನ್ ಮಾಡ್ತಾರೆ, ಅವಳು ಡಿಪ್ರೆಷನ್ಗೆ ಹೋಗಿದ್ಲು,
ಕೊನೆಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಚೆನ್ನಾಗಿದ್ಮೇಲೆ ಓಲ್ಡ್ ಏಜ್ ಹೋಮ್ ಇಂದ ಹೋಗಿ ಈಗ ಮಕ್ಕಳ ಜೊತೆ ಇದೆ. ಸೂಪರ್ ಸುಮಾರು ಕೇಸಸ್ ಮ್ಯಾಮ್. ಯಾಕೆಂದ್ರೆ ಅಂದ್ರೆ ವಿಚಿತ್ರ ಕೇಸಸ್ ಬರುತ್ತೆ, ಬಟ್ ಅದಕ್ಕೆ ತುಂಬಾ ದಿನಗಳೇ ತಗೊಳುತ್ತೆ. ಆ ಪೇಷನ್ಸ್ ಇಂದ ಮಾಡಿದಾಗ ಆ ಖುಷಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲ ಪ್ರಶಸ್ತಿಗಿಂತ ಮುಂಚೆ ಅಮ್ಮ ನಾವು ಚೆನ್ನಾಗಿದ್ದೀವಿ, ಹೋಗ್ತಾ ಇದೀವಿ, ಬರ್ತೀವಿ, ಅಮ್ಮ ನಿಮ್ಮನ್ನ ಯಾರು ನೋಡ್ಕೋತಾರೆ ಅಂತಾರಲ್ಲ, ಆ ಒಂದು ಖುಷಿ ತುಂಬಾ ಖಂಡಿತ. ಎಸ್ ಎಸ್. ನೋಡಿ ವೀಕ್ಷಕರೇ, ನೀವು ಸಾಕಷ್ಟು ನಮ್ಮ ಸಮಾಜದಲ್ಲಿ ಅಂತ ಇರ್ತಾರೆ, ಹೆಣ್ಣು ಹೆಣ್ಣು ಸೇರಿದ್ರೆ ಜಗಳ, ಏನೇನೋ ಹೇಳ್ತಾ ಇರ್ತಾರಲ್ಲ, 2 ಜನ ಸೇರಿದ್ರೆ ಜಗಳ ಅಂತ ಹೇಳ್ಬಿಟ್ಟು ಎಲ್ಲಾನು. ಬಟ್ ನೋಡಿ, ಇವಾಗ ಶಾರದಾ ಮೇಡಮ್ ಅವ್ರು ನೋಡಿದಾಗ ಎಷ್ಟೋ ಜನ ಮಹಿಳೆಯರಿಗೆ ಸಾಂತ್ವನ ಕೊಟ್ಟು ಮತ್ತೆ ಅವ್ರು ರಿಕವರಿ ಮಾಡಿ ಫ್ಯಾಮಿಲಿ ಜೊತೆ ಕಳಿಸಿದ್ದಾರೆ, ಮಕ್ಕಳ ಜೊತೆ ಇವಾಗ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅಂತಂದ್ರೆ ಅವರ ಸೇವೆ ಯಾವ ಮಟ್ಟದಲ್ಲಿದೆ, ಅವ್ರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತ ನಾವು ಜಸ್ಟ್ ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಅಲ್ಲಿ ರಿಯಾಲಿಟಿ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅಂಡ್ ಮೋರ್ ಹೇಳ್ಬೇಕಂತಂದ್ರೆ ಮೇಡಮ್ ಅವ್ರು ಇದ್ದಂತಹ ಸಿಚುಯೇಷನ್ ಅಲ್ಲಿ ಇದೆಲ್ಲ ಏನಕ್ಕಪ್ಪ, ನಾನು ನನ್ನ ಮಕ್ಕಳು ತೆಪ್ಪಗಿದ್ರೆ ಸಾಕು ಅನ್ನೋ ಒಂದು ಅನ್ನೋದಕ್ಕಿಂತ ಏನು ಬೇಡ ಅನ್ನೋ, ಮಕ್ಕಳು ಬೇಡ, ಜೀವನನೇ ಬೇಡ, ಏನು ಬೇಡ, ಸಾಕಪ್ಪ ಇದು ಅನ್ಸ್ಬಿಡತ್ತೆ. ಅಲ್ಲ ಅರ್ಲಿ ಏಜ್, ಆಮೇಲೆ ಯಾರಿಗೆ ಏನಕ್ಕೆ ಮಾಡಿದ್ರೆ ಏನು ಇದು ಏನು ಗೊತ್ತಿಲ್ಲ. ಖಂಡಿತ 18 ವರ್ಷಕ್ಕೆ ಅಂತಂದ್ರೆ ಆಕ್ಚುಲಿ ಈಗ ಎಲ್ಲ ನಮ್ಮ ಹುಡುಗಿರೆಲ್ಲ ಮದ್ವೆ ಆಗೋದೇ ಸ್ವಲ್ಪ ಎಲ್ಲ ಸ್ಯಾಲ್ರಿ ತಗೊಂಡು 25, 30, 35 ತಗೊಳ್ಳಿ. ಇವಾಗ ಎಲ್ಲಾರು ಅಯ್ಯೋ ನಾವೆಲ್ಲ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ನಾವ್ ಮದ್ವೆ ಮಾಡ್ಕೊಳ್ಳೋದು ಅನ್ನೋ ಏಜ್. ಬಟ್ ನೀವು 18 ವರ್ಷಕ್ಕೆ ಅಷ್ಟೆಲ್ಲ ನೋಡ್ಬಿಟ್ಟು ನೋಡಿ, ಬಟ್ ಅದು ನೀವು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ಲ. ತುಂಬಾ ರಿಸ್ಟ್ರಿಕ್ಷನ್ ಇತ್ತು ಮ್ಯಾಮ್. ವಿಡೋ ಅಂದಿದ ತಕ್ಷಣ ಕೆಲವೊಂದು ಫಂಕ್ಷನ್ಸ್ ಗೆಲ್ಲ ಸೇರಿಸ್ತಿರ್ಲಿಲ್ಲ. ಆಮೇಲೆ ಇದಾದ್ಮೇಲೂ ಕೆಲವೊಂದೆಲ್ಲ ಅಬ್ಜೆಕ್ಷನ್ಸ್ ಇತ್ತು ನನ್ಗೂ ಕೂಡ. ಆಮೇಲೆ ನಾನು ಯಾರಿಗೂ ಟೈಮ್ ಕೊಡೋದು ಅಥವಾ ಏನೋ ಒಂದು ಫಾರ್ಮಾಲಿಟೀಸ್ ಗಿರ ಇಲ್ಲ. ನಮ್ದ್ರಲ್ಲಿ ಇನ್ನೊಂದ್ ಏನಂದ್ರೆ ಯಾವ್ದೇ ಜಾತಿ ಗೀತಿ ಏನಿಲ್ಲ, ಎಲ್ಲರನ್ನು ಸೇರಿಸ್ಕೊತೀವಿ. ಬರೀ ಓನ್ಲಿ ಹ್ಯೂಮ್ಯಾನಿಟಿ ಅಷ್ಟೇ ನನ್ನ ಹತ್ರ ಇರೋದು, ಬೇರೆ ಯಾವ್ದು ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಕೆಲವೊಂದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಈಗ ಅದನ್ನ ಮಾಡ್ಬೇಡಿ ಇದನ್ನ ಮಾಡ್ಬೇಡಿ ಅಂತ ತುಂಬಾನೇ ನಮ್ಗೆ ಮಾಡಿರೋದು ಉಂಟು. ಮಾಡ್ಬೇಡಿ ನೀವು ದಯವಿಟ್ಟು ಇದನ್ನ. ನಿಮ್ಮ ಆ ಏಜ್ಗೆ ಅವಾಗಿನ ಜಾಸ್ತಿನೇ ಇತ್ತು. ಹೌದೌದು, ಜಾಸ್ತಿ ಇತ್ತು. ಈಗ ಆದ್ರೂ ಸ್ವಲ್ಪ ಮಾಡರ್ನ್ ಇದೆಲ್ಲ ಮಾಡ್ಬಾರ್ದು ಅನ್ನೋ ತಪ್ಪು ಅನ್ನೋ ತರನು ಕೂಡ ಕೆಲವೊಬ್ರೆಲ್ಲ ಖಂಡಿತ ಖಂಡಿತ ಅದೆಲ್ಲ ನೋಡಿದೀವಿ. ನನ್ನೊಂದು ಇದೇನಿದೆ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರಗಲ್ ಬರ್ತವೆ. ಖಂಡಿತ ಮಾಡ್ಬೇಡಿ ಅಂತ ಹೇಳೋದು ತುಂಬಾ. ಹೌದೌದು, ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಬೆನ್ ತಟ್ಟೋರ್ಗಿಂತ ಕಾಲಳಿಯವರೇ ಜಾಸ್ತಿ. ನೀವು ಹೇಳ್ದಂಗೆ ನಿಮ್ಮ ಆ ಒಂದು ಏಜ್ ಅಲ್ಲಿ ಸಾಕಷ್ಟು ನಿರ್ಬಂಧನೆಗಳು ಇತ್ತು ಮಹಿಳೆಗೆ. ಬಟ್ ಈಗ ಒಂದಷ್ಟು ಆಧುನಿಕತೆ ಬಂದು ಎಲ್ಲರೂ ವೆಲ್ ಎಜುಕೇಟೆಡ್ ಆಗಿ ಹೋಗಿ ಕೆಲಸ ಮಾಡುವಾಗ್ಲೂ ತುಂಬಾ ತೊಂದರೆಗಳು. ಹೌದೌದು ಮೇಡಮ್, ಮಹಿಳೆಗೆ ತೊಂದರೆ ಅನ್ನೋದು ಈಗ್ಲೂ ಇದೆ. ಎಷ್ಟೋ ಜನ ಮಹಿಳೆಯರಿಗೆ ಹೇಳ್ಕೊಂತ ಇಲ್ಲ ಅಷ್ಟೇನೆ. ಈಗ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗೋ ಕಡೆ ನೆಮ್ಮದಿಯಾಗಿರ್ತಾರ ಅವರು. ನೆವರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಯಾರಾದ್ರೂ ಒಂದ್ ಮಹಿಳೆನ ಕೇಳಿ ನಾನು ಆರಾಮಾಗಿ ನಾನು ಕೆಲಸ ಮಾಡೋ ಕಡೆ ನಾನು ಆರಾಮಾಗಿದ್ದೀನಿ ಅಂತ ಹೇಳಕ್ ಆಗೋದೇ ಇಲ್ಲ. ಎಷ್ಟೋ ಜನ ಹೇಳ್ಕೊಳಕ್ ಆಗಲ್ಲ, ಹೇಳ್ಕೊಂಡ್ರೆ ಕೆಲಸ ಬಿಡ್ಬೇಕಾಗತ್ತಲ್ಲ. ಹಂಗಾಗಿ ಸಾಕಷ್ಟು ಸ್ಟ್ರಗ್ಲಿಂಗ್ಸ್ ಇವತ್ತು ಇದೆ ಎಲ್ಲಾ ಮಹಿಳೆಯರಿಗೂ. ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿರ್ಬೋದು, ಬಟ್ ಹೆಣ್ಣು ಅಂತ ನೋಡೋ ನೋಟ ಇದೆಯಲ್ಲ, ಅದು ಇವತ್ತು ಸ್ಟ್ರಗಲ್ ಆಗ್ತಾನೆ ಇದಾರೆ ಎಲ್ಲಾ ಮಹಿಳೆಯರು. ಬಟ್ ಅದು ಬದಲಾವಣೆ ಆಗಿದ್ದಿನ ಬಹುಶಃ ನಮ್ಮ ಒಂದು ಸಮಾಜಕ್ಕೆ ಒಂದಿನ್ನ ಚೆನ್ನಾಗಿ ಒಂದು ಅರ್ಥ ಬರುತ್ತೆ, ಇನ್ನ ಸಮಾಜ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಅಲ್ಲ, ನಾವು ಈಗ ಗಂಡ್ಮಕ್ಳು ನಮ್ಮನ್ನೇನು ದ್ವೇಷಿಸ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಹೌದು, ಆದ್ರೆ ಅವರು ಒಂಚೂರು ಗೌರವಿಸಿದ್ರೆ ಅದ್ ಇನ್ನು ಹೆಣ್ಣಿಗೆ ಇನ್ನೊಂಥರ ಶಕ್ತಿ ಬಂದ್ಬಿಡತ್ತೆ. ಈಗ ಅವರಷ್ಟು ನಾವು ಶಕ್ತಿವಂತರು ಅಲ್ದಿದ್ರು ನಮಗೆ ಅವರು ಒಂದ್ ಪ್ರೀತಿ, ಯಾರಾದ್ರೂ ಈಗ ಅಕ್ಕ ಅಲ್ಲಿ ಹೋದಾಗ ನಾವ್ ಒಂದ್ ರೆಸ್ಕ್ಯೂಗ್ ಹೋದಾಗ ಈ ನಿಮ್ಗೆ ಯಾಕೆ ಇದು ಮೇಡಮ್ ಕೆಲ್ಸ ಇಲ್ವಾ ನಿಮ್ಗೆ ಅಂತಾರೆ. ಅದ್ರ ಬದಲು ಮಾಡಿ ಮೇಡಮ್ ನಾವು ಕೈ ಜೋಡಿಸ್ತೀವಿ ಅಂದಾಗ ಇನ್ನೂ ಒಂದು ಅಲ್ಲ, ಖುಷಿ ಅನ್ನೋದಕ್ಕಿಂತ ಒಂದ್ ಧೈರ್ಯ ನಮ್ಗೆ ಇನ್ನೊಂದು ಕೆಲಸ ಮಾಡೋಷ್ಟು ಬರುತ್ತೆ. ಮತ್ತೆ ಈಗ ಇಷ್ಟೆಲ್ಲ ನೀವು ಸಮಾಜದಲ್ಲಿ ನೋಡ್ತಾ ಇದ್ದೀರಾ, ಈಗ್ಲೂ ಅವತ್ತಿಂದ ನೋಡ್ಕೊ ಬಂದಿದ್ದೀರಾ, ಸಾಕಷ್ಟು ನೋಡ್ಬಿಟ್ಟಿದ್ದೀರಾ, ಸಾಕಷ್ಟು ಅನುಭವ ಪಡ್ಕೊಂಡ್ಬಿಟ್ಟಿದ್ದೀರಾ. ಬಟ್ ಇವಾಗ ಪ್ರೆಸೆಂಟ್ ಸೊಸೈಟಿಗೆ ನಿಮ್ಮ ಕಡೆಯಿಂದ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಮಾಹಿತಿ? ಮ್ಯಾಮ್, ನನ್ನ ಕಡೆಯಿಂದ ಈಗ ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ನಾಲೆಡ್ಜಬಲ್ ಆಗ್ಬಿಟ್ಟಿದ್ದಾರೆ ಎಲ್ಲಾ ರೀತಿಲೂ. ಆದ್ರೆ ಕೆಲವೊಂದು ಕಡೆ ಇನ್ನೂ ಸ್ವಲ್ಪ ನಾವು ಬುದ್ಧಿವಂತರಾಗ್ಬೇಕು. ನಾವು ಕೆಲವೊಂದು ನಂಬೋದ್ ಜಾಸ್ತಿ, ಅದನ್ನ ಬಿಡ್ಬೇಕು. ಮೇಯ್ನು ಅದ್ ನಂಬಿಕೆ ಅಂದ್ರೆ ನಂಬಬೇಕು, ಯಾವ್ದನ್ನ ನಂಬಬೇಕು ಅನ್ನೋದನ್ನ ನಂಬಬೇಕು ಹೆಣ್ಮಕ್ಳು. ಅದ್ರ ಜೊತೆಗೆ ನಿಮ್ಗೆ ಇರೋ ಶಕ್ತಿನ ನೀವೇ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸುಮಾರು ಜನಕ್ಕೆ ನಿಮ್ಮಿಂದ ಏನಾಗುತ್ತೋ, ಈಗ ನಾವು ಬಂದಿದೀವಿ ಇಲ್ಲಿಗೆ, ಈ ಪ್ರಪಂಚಕ್ಕೆ ಬಂದಿದೀವಿ, ಏನಾದ್ರು ಸಾಧನೆ ಮಾಡ್ಲಿಕ್ಕೆ ದೇವ್ರು ನಮ್ಮನ್ನೆಲ್ಲರನ್ನೂ ಕಳ್ಸಿರ್ತಾನೆ. ಕೆಲವ್ರಿಗೆ ಸಂದರ್ಭ ಬಂದ್ ಮಾಡಿರ್ತಾರೆ, ಕೆಲವ್ರಿಗೆ
ಅವಕಾಶಗಳಿರುತ್ತೆ, ಮಾಡಲ್ಲ ಅಂದ್ರೆ ಅದನ್ನ ಮಾಡ್ಲಿ. ಸುಮಾರು ಜನಕ್ಕೆ ನಿಮ್ಮ ಒಂದು ಶಕ್ತಿ ಮತ್ತೆ ನಿಮ್ಮ ಒಂದು ಪ್ರೀತಿ, ನಿಮ್ಮೊಂದು ಕಾಳಜಿ ಎಲ್ಲವೂ ಬೇಕು ಅಂತ ನಾನು ಹೇಳ್ತೀನಿ ಹೆಣ್ಮಕ್ಳು. ಹೌದು. ಈಗ ನಾವ್ ಯಾರೂನು ಆಗಲ್ಲ ಅನ್ನೋ ತರ ಇಲ್ಲ. ತುಂಬಾ ಇತ್ತು ಮುಂಚೆ. ನಾನೊಂದು ಟ್ರಸ್ಟ್ ಶುರು ಮಾಡಿದಾಗ ಫಿನಾನ್ಷಿಯಲಿ ಎಷ್ಟೊಂದು ದುಡ್ಡು ಬೇಕಾಗಿತ್ತು. ಅವಾಗ್ಲೂ ನಾನು ಹಾಗೆ ಇದ್ದಿದ್ರೆ ಇದನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇನ್ಕ್ಲೂಡ್ ಮಹಿಳೆಯರಿಗೆ ಮಾತ್ರ ಏನಕ್ಕೆ ಹೇಳಿ ಇಷ್ಟಪಡ್ತೀರಾ? ಮಹಿಳೆಯರು ಅಂತಂದ್ರೆ ಅದು ಒಂದು ಏನ್ ಹೇಳ್ಬೇಕು ಹೇಳಿ, ಭೂಮಿ ತಾಯಿಗಿಂತ ಜಾಸ್ತಿ ಹೋಲ್ಸಿದೀವಿ ನಾವು ಹೆಣ್ಮಕ್ಳು. ನಾ ಹೇಳೋದು ನನ್ನ ಒಂದು ಅನುಭವದ ಪ್ರಕಾರ, ನಾವು ಹೆಣ್ಣು ನಾವೇ, ಗಂಡು ನಾವೇ ಕೆಲಸ ಮಾಡೋದ್ರಲ್ಲಿ, ಕೆಲ್ಸದ್ರಲ್ಲ, ಧೈರ್ಯ ಮಾಡಿ ಮುಂದಕ್ಕೆ ಹೋಗೋದ್ರಲ್ಲಿ. ಹೌದು. ಹಾಗಾಗಿ ಹೆಣ್ಮಕ್ಳು ಮುಂದಿನ ಪೀಳಿಗೆಗೆ ಸ್ವಲ್ಪ ಈಗ ಸಣ್ಣ ಪುಟ್ಟ ಘಟನೆಗಳನ್ನ ಮನಸ್ಸಿಗೆ ತಗೋಬಾರ್ದು. ಸಣ್ಣದನ್ನು ದೊಡ್ಡದ್ ಮಾಡ್ಕೋದೆ ಮತ್ತೆ ಈ ಪ್ರಪಂಚಕ್ಕೆ ನೀವೊಂದು ಇನ್ನೂ ಹೆಚ್ಚಿನದಾಗಿ ಶಕ್ತಿವಂತರಾಗಿ ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ಕುಗ್ಗಬಾರ್ದು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇನ್ಸಿಡೆಂಟ್ ಎಲ್ಲಾರ ಲೈಫಲ್ಲೂ ನಡೀತಾ ಇರ್ತವೆ, ಸೊಸೈಟಿಯಲ್ಲಿ ನಡೀತಾ ಇರುತ್ತೆ. ಏನಿದ್ರೂ ಪರವಾಗಿಲ್ಲ, ನೀವು ಎಲ್ಲ ಕ್ಷೇತ್ರದಲ್ಲೂ ಇರೋದ್ರಿಂದ ಹೆಣ್ಮಕ್ಳಿಗೆ ಏನ್ ಬೇಕು ಬೇಡ ಅನ್ನೋದನ್ನ ನೀವು ಚಿಂತನೆ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು ಅಂತ ಕೇಳ್ತೀನಿ. ಸೂಪರ್ ಮೇಡಮ್. ನೋಡಿ, ಪ್ರತಿಯೊಂದು ಪಾಯಿಂಟ್ಸ್ ಮೇಡಮ್ ತುಂಬಾ ಚೆನ್ನಾಗಿ ಕವರ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಎಲ್ಲ ಟೋಟಲ್ ಆಗೇ ತಗೊಂಡು ಹೇಳ್ತಾ ಇದ್ದಾರೆ. ಈವನ್ ಅವ್ರ ಲೈಫ್ ಇಂದ ಹಿಡಿದು ಅಟ್ ಪ್ರೆಸೆಂಟ್ ಏನೇನ್ ಸಿಚುಯೇಷನ್ಸ್ ಇದೆ, ನಾವ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಲೈಫ್ ನ, ಯಾವ ರೀತಿ ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದನ್ನು ಸಹ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಂಡ್ ಮೇಡಮ್, ಫೈನಲಿ ನಮ್ಮ ಒಂದು ಈ ಚಾನಲ್ ಅಲ್ಲಿ ಈ ಪ್ರೋಗ್ರಾಮ್ ನ ನಾವು 1 month ಇಂದ ಮಾಡ್ತಾ ಇದ್ದೀವಿ. ನಾವು ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಮಕೂರಿಂದ ಬಂದು ಗುರ್ತಿಸಿ ಕರೆಸಿ, ಅಲ್ಲ ನೀವು ಅಷ್ಟೂರದಿಂದ ಬಂದ್ರಲ್ಲ, ಕೊಟ್ಟು ಆಮೇಲೆ ನಮ್ಮ ಏನು ನೀಡ್ಫುಲ್ ಜನ ಇದಾರಲ್ಲ ಅವರಿಗೆ ದಯಮಾಡಿ ಅಂದ್ರೆ ನಮ್ಮ ಒಂದು ನೀಡ್ಫುಲ್ ಜನರು ಕೈ ಚಾಚಿ ಬಂದಾಗ ಸಹಾಯ ಈಗ ನಿಮ್ಮ ಚಾನೆಲ್ ಮುಖಾಂತರದಿಂದ ಸುಮಾರು ಜನಕ್ಕೆ ಗೊತ್ತಾಗ್ಬೋದು. ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೇಕು ಇರುತ್ತೆ, ಅದು ನಿಮ್ ಚಾನೆಲ್ ಇಂದ ಗೊತ್ತಾಗಿ ಸುಮಾರು ಜನ ಸಹಾಯ ಆಗತ್ತೆ. ಖಂಡಿತ ನೀವು ಇಂತ ಒಳ್ಳೆ ಕಾರ್ಯಕ್ರಮ 1 ತಿಂಗಳಿಂದ ನಡೆಸ್ಕೊಂಡು ಸಾಧಕರನ್ನೆಲ್ಲ ಕರೆಸಿ, ಆಮೇಲೆ ನಿಮ್ಮ ಚಾನೆಲ್ ಸರ್ಗೆ ಮತ್ತೆ ಯಾರು ಇದಾರೋ ಇಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಟೀಮಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಇನ್ನ ಏನೇ ರೀತಿ ಇದ್ರೂನು ಈಗ ನಿಮ್ಮ ಏನ್ ನ್ಯೂಸ್ಗಳು ಕೊಡ್ತೀರಾ ಅದರಿಂದ ತುಂಬಾ ಚೆನ್ನಾಗಿ ಸಹಾಯ ಆಗ್ಲಿ ಅಂತ ಕೇಳ್ಕೊತೀನಿ. ಎಸ್, ನಾವು ಇವಾಗ ಸ್ಕ್ರೀನ್ ಮೇಲೆ ನಿಮ್ದು ಆಶ್ರಮದ ನಂಬರ್ ಎಲ್ಲ ಹಾಕಿರ್ತೀವಿ, ಅಡ್ರೆಸ್ ಎಲ್ಲಾನು. ಸೊ ಇದರಲ್ಲಿ ನೀವು ಯಾರನ್ನ ಈ ತರ ಜನ ಕಾಣಿಸ್ದಾಗ ಸೊಸೈಟಿಯಲ್ಲಿ ಎಲ್ಲಾದ್ರೂ ನೀವು ಬೆಟರ್ ಅಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ತಗೊಂಡೋಗಿ ಅಲ್ಲಿ ಬಿಟ್ರೆ ಮೇಡಮ್ ಅವ್ರಂತೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೂ ನಿಮ್ಮಿಂದ ಹೆಲ್ಪ್ ಆದಂಗ ಆಗುತ್ತೆ. ಏನ್ ರೀತಿ ಅಲ್ಲ, ಆಶ್ರಮದ್ದು ಅಂತಲ್ಲ, ಕೆಲವೊಂದು ವಿಚಾರ ಏನೇ ಇದ್ರು ಸಮಯ ಈಗ ಅವ್ರಿಗೆ ಕೊಡ್ಬೇಕಾಗುತ್ತೆ, ನಾವೆಲ್ಲ ಒಂದ್ ಕಡೆ ಸೇರಿಸ್ಬೇಕಾಗುತ್ತೆ. ಯಾವ ರೀತಿ ಈಗ ಹಾಸ್ಪಿಟಲ್ಗೆ ಕೆಲವೊಂದು ಫ್ರೀ ಹಾಸ್ಪಿಟಲ್ಸ್ ಇರತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅದು. ಅಂದ್ರೆ ಅವರಿಗೆ ಕೆಲವೊಬ್ಬರ ಹತ್ರ ಎಲ್ಲ ಓಲ್ಡ್ ಏಜ್ ಅವರಿಗೆ ಹೇಗ್ ಪೆನ್ಷನ್ ಕೂಡ ಸ್ಟಾಪ್ ಆಗಿರುತ್ತೆ, ಅಥವಾ ಆಮೇಲೆ ಬೇರೆ ರೀತಿ ಸಹಾಯ ಬೇಕಾಗತ್ತೆ. ಈಗ ಮಕ್ಳುಗಳು ಕೆಲವ್ರು ಇರಲ್ಲ, ಈ ಕೋವಿಡ್ ಟೈಮ್ ಅಲ್ಲಿ ಕೆಲವ್ರು ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಅವ್ರಿಗೆ ನೀಡ್ಸ್ ಇರತ್ತೆ. ಆ ತರದ್ದು ಸಣ್ಣ ಪುಟ್ಟದ್ದು ನಮ್ಮ ಕೈಯಲ್ಲಿ ಆಗೋಷ್ಟು ಸಹಾಯನ ನಾವು ವಿಚಾರ ಕರೆಕ್ಟ್ ಆಗಿ ತಿಳಿದ್ ಬಂದ್ರೆ ನಾವ್ ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಏನ್ ಹೆಲ್ಪ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀವಿ. ಖಂಡಿತ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೋಡಿ, ಮೇಡಮ್ ಅವ್ರು ತುಂಬಾ ಕ್ಲಾರಿಟಿಯಾಗಿ ಹೇಳ್ಬಿಟ್ರು ನಾವ್ ಯಾವ ರೀತಿಯಲ್ಲಿ ಸಹಾಯ ಹಸ್ತ ನೀಡ್ತೀವಿ ಅಂತ. ಮೇಡಮ್, ಒನ್ಸ್ ಅಗೇನ್ ನಮ್ಮ ಒಂದು ಕರೆಗೆ ಹೂಗೊಟ್ಟು ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಹಿಳಾ ಸಾಧಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನ, ನಿಮ್ಮ ಜೀವನದ ಒಂದು ಸ್ಟ್ರಗಲ್ಸ್ ಅನ್ನ ಏನೆಲ್ಲ ಫೇಸ್ ಮಾಡಿ ಇವತ್ತು ಸಕ್ಸಸ್ ಆಗಿ ಒಂದಷ್ಟು ಜನರಿಗೆ ನೀವು ಇವತ್ತು ಸಾಂತ್ವನ ಹೇಳ್ತಾ ಜೀವನವನ್ನ ಕಲ್ಪಿಸ್ಕೊಟ್ಟು ತುಂಬ ಇದನ್ನ ಸಹಾಯ ಅನ್ನೋದು ಪದ ತುಂಬ ಕಡಿಮೆ ಆಗ್ಬಿಡತ್ತೆ. ಒಂದಷ್ಟು ಜನರಿಗೆ ಜೀವನನೇ ಕೊಟ್ಟಿದ್ದೀರಾ ನೀವು ಸಹ, ನೀವು ನಿಮ್ಮ ಕುಟುಂಬ ತುಂಬ ಚೆನ್ನಾಗಿರಲಿ. ಇನ್ನೊಂದಷ್ಟು ನಮ್ಮ ಸಮಾಜಕ್ಕೆ ಸ್ಫೂರ್ತಿ ನಿಮ್ಮ ಒಂದು ಸೇವೆ. ನೀವು ಕೂಡ ನಮ್ಮ ಕೆರೆಗೆ ಹೂಗುಟ್ಟು ನಮ್ಮ ಚಾನಲ್ಗೆ ಬಂದು ತುಂಬ ಅನುಭವಗಳನ್ನ ಶೇರ್ ಮಾಡಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ಒಂದು ಸ್ಮಾಲ್ ಗ್ರ್ಯಾಟಿಟ್ಯೂಡ್. ಎಸ್, ಇದು ಮೇಡಮ್ ಅವರ ಅನುಭವದ ಮಾತುಗಳು ನಮ್ಮ ಒಂದು ಚಾನಲ್ ಕಡೆಯಿಂದ. ಮತ್ತೆ ನನ್ನ ವೈಯಕ್ತಿಕವಾಗಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ ಮೇಡಮ್. ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಿಷ್ಟು ಇವತ್ತಿನ ಯಶೋಧ ಮೇಡಮ್ ಅವರ ಜೊತೆಗಿನ ಮಾತುಕತೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ವೆರಿ ಸ್ಮಾರ್ಟ್ ಅಂಡ್ ದಿಟ್ಟತನದ ಮಹಿಳೆ ಯಶೋಧ ಮೇಡಮ್ ಅವರು. ಈ ದಿಟ್ಟತನ, ಈ ಒಂದು ಧೈರ್ಯ, ಮೇಡಮ್ ಅವರು ಯಾವ ಚಿಕ್ಕ ಏಜಲ್ಲಿ 18 ವರ್ಷದ ಮಹಿಳೆ ಇವತ್ತು ಇಷ್ಟು ಒಂದು ಬೆಳಿಬೇಕು, ಅವರ ಏನು ಸ್ಟ್ರಗ್ಲಿಂಗ್ಸ್ ಇತ್ತು, ಅವರ ಒಂದು ಸಮಾಜ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತು, ಅದನ್ನೆಲ್ಲವನ್ನು ಸಹ ಫೇಸ್ ಮಾಡಿಕೊಂಡು ಇವತ್ತು ಹೇಗೆ ತನ್ನ ಒಂದು ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ ಅನ್ನೋದು ಮೇಡಮ್ ಅವರ ಒಂದು ಇನ್ಸ್ಪಿರೇಷನ್ ಮಾಹಿತಿ ನಿಮಗೆ ಒಂದು ಕೊಟ್ಟಿದ್ದೀವಿ. ದಯವಿಟ್ಟು ಈ ಥರ ಸಿಚುಯೇಷನ್ಸ್ ಬಂದಾಗ ನೀವು ಯಾವ ರೀತಿ ನಿಮ್ಮ ಲೈಫ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು, ಯಾವ ರೀತಿ ಧೈರ್ಯವನ್ನು ತಂದ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಷ್ಟೊಂದು ಮಹಿಳಾ ಸಾಧಕಿಯರನ್ನು ನಿಮಗೆ ಪರಿಚಯಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಮಹಿಳಾ ಸಾಧಕಿಯರು ಒಂದು ಕತೆ, ಅವರ ಅನುಭವದ ಮಾತುಗಳು ತುಂಬಾ ಇನ್ಸ್ಪೈರಬಲ್ ಆಗಿದೆ. ಎಷ್ಟೋ ಜನ ನಾನು ವೀಕ್ಷಕರು ನೋಡಿರೋರು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ನಮಗೆ ಸಾಕಷ್ಟು ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಸದಾ ನಮ್ಮ ಒಂದು CTV ಚಾನಲ್ಗೆ ಇದೇ ರೀತಿ ಅಂತ ಇರಲಿ ಅಂತ ಹೇಳ್ತಾ, ಪ್ರತಿದಿನ ಒಂದು ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಸಂಜೆ 6 ಗಂಟೆಗೆ ನಿಮ್ಮ TV ಆನ್ ಮಾಡಿದ್ರೆ ಬರ್ತಾರೆ. ನೋಡ್ತಾ ಇರಿ ಕಾರ್ಯಕ್ರಮಗಳನ್ನ. ಮತ್ತೆ ಅದೇ ಲಿಂಕ್ ಯೂಟ್ಯೂಬಲ್ಲೂ ಸಹ ಅಪ್ಲೋಡ್ ಆಗುತ್ತೆ. CTV ಚಿಕ್ಕಬಳ್ಳಾಪುರ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಸೊ ಎಲ್ಲ ಒಂದು ಎಪಿಸೋಡ್ಸು ಅಲ್ಲಿ ಅವೈಲಬಿಲಿಟಿ ಇರುತ್ತೆ, ನೋಡಬಹುದು. ಸೊ ಇದಿಷ್ಟು ಇವತ್ತಿನ ಮಹಿಳಾ ಸಾಧಕಿಯರ ಕಾರ್ಯಕ್ರಮದ ವಿಶೇಷ ವ್ಯಕ್ತಿಯ ಜೊತೆಗಿನ ಸಂದರ್ಶನದ ಮಾಹಿತಿ. ನಮಸ್ಕಾರ. ಇದು CTV. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.